ದಸರಾದಲ್ಲಿ ಇತ್ತೀಚೆಗೆ ಒಂದು ವಿಚಾರ ವಿವಾದಕ್ಕೆ ಈಡಾಗ್ತಾನೆ ಐತೆ. ಒಂದು ಕಡೆಗೆ ಮಹಿಷ ದಸರಾ ಅಂತ ವಿವಾದ ಆಯಿತು, ಅದಾದ ಬಳಿಕ ದಸರಾ ಉದ್ಘಾಟಕರ ವಿಚಾರಕ್ಕಾಗಿ ಸಮಸ್ಯೆ ಆಯಿತು. ಇದರ ಜೊತೆಗೆ ಈಗ ಕಂಬಳದ ವಿಚಾರ ಮೂಡಿಬರ್ತಾ ಇದೆ. ಕಂಬಳದಲ್ಲಿ ಕಂಬಳ ಬೇಕು ಕಂಬಳ ಬೇಡ ಅನ್ನುವಂಥ ಪರ ವಿರೋಧದ ಚರ್ಚೆ ಒಂದು ಕಡೆಗೆ. ಇದರ ನಡುವೆ ಕಂಬಳಕ್ಕಾಗಿ ಈಗಾಗಲೇ ಗ್ರೌಂಡನ್ನು ಅಂದರೆ ವೇದಿಕೆಯನ್ನು ಜೊತೆಗೆ ಜಾಗವನ್ನು ಕೂಡ ಸಿದ್ಧಪಡಿಸಲಾಗ್ತಾ ಇತ್ತು. ಇದರಲ್ಲಿ ಕೆಲವೊಂದಿಷ್ಟು ಮರಗಳನ್ನು ಅಕ್ರಮವಾಗಿ ಕಡಿಯಲಾಗಿರುವಂಥ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಹಾಗಾದರೆ ಕಂಬಳದ ತಯಾರಿ ಹೇಗಿದೆ, ಜೊತೆಗೆ ಅದರ ಜೊತೆಗೆ ವಿವಾದ ಹೇಗೆ ಅಂದ್ಕೊಂಡಿದೆ ನೋಡೋಣ. ದಸರಾ ಅಂತ ಹೇಳಿದ್ರೆ ನಾಡ ಹಬ್ಬ ಇದೆ. ಆ ಆಚರಣೆ ಹಿಂದಿನಿಂದಲೂ ಕೂಡ ಅದರದ್ದೇ ಆದಂತ ಒಂದು ಪದ್ಧತಿ ಇದೆ, ಪರಂಪರೆ ಉಳಿಸ್ಕೊಂಡು ಬಂದಿದ್ದಾರೆ. ಕಂಬಳ ನಡೆಸಬಾರ್ದು ಅನ್ನೋ ಆಗ್ರಹವನ್ನು ನಾವು ಕೂಡ ಮಾಡಿದ್ವಿ. ಒಂದರಲ್ಲಿ ಒಂದನ್ನ ಬೆರೆಸಿ ಅದರ ಮಹತ್ವವನ್ನು ಕಡಿಮೆ ಮಾಡತಕ್ಕಂಥದ್ದು ಸರಿಯಾದ ಕ್ರಮ ಆಗಲಾರ. ಅದು ಇಡೀ ಕರ್ನಾಟಕಕ್ಕೆ ಪರಿಚಯಿಸೋದ್ರಿಂದ ಒಳ್ಳೆಯದೇ ಆಗುತ್ತೆ. ರಾಜ್ಯ ಸರ್ಕಾರ ಮೈಸೂರು ದಸರಾದಲ್ಲಿ ಈ ಬಾರಿ ಕಂಬಳ ಆಯೋಜನೆ ಮಾಡಿದೆ. ಮಂಗಳೂರಿನ ಕಡಲ ತೀರದ ಸಾಹಸ ಕ್ರೀಡೆಯನ್ನ ಸಾಂಸ್ಕೃತಿಕ ನಗರಿಯಲ್ಲಿ ಪ್ರದರ್ಶಿಸೋದಕ್ಕೆ ಮುಂದಾಗಿದೆ. ಆದರೆ ಸರ್ಕಾರದ ಈ ನಡೆಗೆ ಪರ ವಿರೋಧದ ಚರ್ಚೆ ಶುರುವಾಗಿದೆ. ವಿರೋಧಗಳಿಗೆ ಡೋಂಟ್ ಕೇರ್ ಅಂತಿರುವ ರಾಜ್ಯ ಸರ್ಕಾರ ಸಾತಗಳ್ಳಿಯ 30 ಎಕರೆಯಲ್ಲಿ ಕಂಬಳಕ್ಕೆ ಸಿದ್ಧತೆಯನ್ನ ಚುರುಕುಗೊಳಿಸಿದೆ. ನಾನೀಗ ಮೈಸೂರಿನ ಸಾತಗಳ್ಳಿಯಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು ಇಲ್ಲಿರುವಂತಹ JCBಗಳನ್ನ 5ಕ್ಕೂ ಹೆಚ್ಚು JCBಗಳನ್ನ ಬಳಸಿಕೊಂಡು, ಇಟಾಚಿ ವಾಹನಗಳನ್ನ ಬಳಸಿಕೊಂಡು, ಟ್ರ್ಯಾಕ್ಟರ್ ಅನ್ನ ಬಳಸಿಕೊಂಡು ಈಗಾಗಲೇ ಈ ಒಂದು ಸಾತಗಳ್ಳಿಯ ಈ ಒಂದು 30 ಎಕರೆ ಪ್ರದೇಶ ಏನಿದೆ ಇಲ್ಲಿ ಕಂಬಳವನ್ನ ಆಚರಿಸಿಯೇ ತೀರಬೇಕು ಅಂತೇಳಿ ಎಲ್ಲ ಸಿದ್ಧತಾ ಕಾರ್ಯಗಳನ್ನ ನಡೆಸ್ತಾ ಇರುವಂತದ್ದು. ಆ ಭೂಮಿಯನ್ನ ಸಮತಟ್ಟು ಮಾಡುವಂತಹ ಕೆಲಸವನ್ನ ಈಗಾಗಲೇ JCB ಮುಖಾಂತರವಾಗಿ, ಇಟಾಚಿ ವಾಹನಗಳ ಮುಖಾಂತರವಾಗಿ, ಟ್ರ್ಯಾಕ್ಟರ್ಗಳ ಮುಖಾಂತರವಾಗಿ ಮಾಡ್ತಾ ಇರುವಂತದ್ದು. ಇಷ್ಟೆಲ್ಲದರ ನಡುವೆ ಮೈಸೂರು ದಸರಾ ಕಂಬಳ ವಿವಾದಕ್ಕೆ ಕಾನೂನು ಸಂಕಷ್ಟನೂ ಎದುರಾಗಿದೆ. ದಸರಾ ಕಂಬಳಕ್ಕೆ ಗುರುತಿಸಿದ್ದ ಜಾಗದಲ್ಲಿ ಮರ ಕಡಿದಿರುವ ಆರೋಪ ಕೇಳಿಬಂದಿದೆ. ಯುವಜನ ಸಬಲೀಕರಣ ಇಲಾಖೆ ಉಪನಿರ್ದೇಶಕ ಸೇರಿದಂತೆ 3 ಆರೋಪಿಗಳ ವಿರುದ್ಧ FIR ದಾಖಲಾಗಿದೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು ಈ ಒಂದು ಸ್ಥಳವನ್ನ. ಸುಮಾರು 30 ಎಕರೆ ಭೂ ಪ್ರದೇಶದಲ್ಲಿರುವಂತಹ ಸಾತಗಳ್ಳಿಯ ಈ ಒಂದು ಜಾಗವನ್ನ ಕಂಬಳದ ಆಚರಣೆಗೆ ರಾಜ್ಯ ಸರ್ಕಾರ ಆಯ್ಕೆಯನ್ನ ಮಾಡಿಕೊಂಡಿದೆ. ಹೀಗಾಗಿ ಒಂದು ವೇಳೆ ಇಲ್ಲಿ ಕಂಬಳ ಆಚರಣೆ ಆಗಬೇಕು ಅಂತ ಹೇಳಿದ್ರೆ ಈ ಮರ ಗಿಡಗಳನ್ನೆಲ್ಲ ತೆಗೆದು ಸಮತಟ್ಟಾದಂತಹ ಪ್ರದೇಶವನ್ನ ಮಾಡಬೇಕಾಗ್ತದೆ. ನೀವು ಕಣ್ಣಾಯಿಸಿದಷ್ಟು ದೂರ ಈ ರೀತಿಯಾದಂತಹ ಮರ ಗಿಡಗಳನ್ನೇ ಕಾಣ ಸಿಗುವಂತದ್ದು. ಹೀಗಾಗಿ ಪರಿಸರವಾದಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು ಇದೇ ಕಾರಣಕ್ಕೆ. ಈ ಎಲ್ಲ ಕಾರಣಗಳನ್ನ ಮುಂದಿಟ್ಟ ಬಿಜೆಪಿ ನಾಯಕರು ಕಂಬಳ ಆಯೋಜನೆಗೆ ಇರುವ ವಿರೋಧವನ್ನ ಮುಂದುವರಿಸಿದ್ದಾರೆ. ದಸರಾ ಅಂತ ಹೇಳಿದ್ರೆ ನಾಡ ಹಬ್ಬ ಇದೆ. ಒಂದು ಆಚರಣೆ ಹಿಂದಿನಿಂದಲೂ ಕೂಡ ಅದರದ್ದೇ ಆದಂಥ ಒಂದು ಪದ್ಧತಿ ಇದೆ, ಪರಂಪರೆ ಉಳಿಸ್ಕೊಂಡು ಬಂದಿದ್ದಾರೆ. ಅದರಲ್ಲೇ ಕಂಬಳವನ್ನು ತಂದು ಸೇರಿಸುವಂಥದ್ದು ಆಗಬಾರ್ದು ಅನ್ನೋ ಅಪೇಕ್ಷೆ ಮಹಾರಾಜರದ್ದು ಕೂಡ ಇದೆ. ಆ ಭಾಗದ ಜನಪ್ರತಿನಿಧಿಗಳು, ಜನರ ಅಪೇಕ್ಷೆ ಕೂಡ ಅದೇ ಇರುವಂಥದ್ದು. ದಸರಾಗೆ ಒಂದು ಮಹತ್ವ ಇದೆ. ಆ ದಸರಾ ಯಾವ ರೀತಿ ಪಾರಂಪರಿಕವಾಗಿ ನಡೆದು ಬಂದಿದೆಯೋ ಅದಕ್ಕೆ ಬೇರೆ ಬೇರೆಗಳನ್ನ ಸೇರಿಸೋದ್ರಲ್ಲಿ ಅರ್ಥ ಇಲ್ಲ. ಇನ್ನು ದಸರಾದಲ್ಲಿ ಕಂಬಳ ನಡೆಸೋ ವಿಷಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಕೂಡ ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ದಸರಾದಲ್ಲಿ ಕಂಬಳ ಮಾಡಬೇಕು ಅನ್ನೋದು ಸಿಎಂ ತೀರ್ಮಾನ ಅಂದಿದ್ದಾರೆ. ನಾವು ಕಂಬಳನ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಅವರು ತೀರ್ಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಕಂಬಳ ನಡೆಯುತ್ತೆ. ಮತ್ತೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಯಾವುದೇ ಒಂದು ಪ್ರದೇಶದ ಸಂಸ್ಕೃತಿಗೆ ಸೇರಿದಂಥ ಕ್ರೀಡೆ ಅಥವಾ ಆಚರಣೆ ಇರ್ಬೋದು, ಅದನ್ನ ಇಡೀ ಕರ್ನಾಟಕಕ್ಕೆ ಪರಿಚಯಿಸೋದ್ರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಅದರಿಂದ ಏನು ತಪ್ಪಿಲ್ಲ. ಸದ್ಯಕ್ಕೆ ಕಂಬಳ ಕ್ರೀಡೆ ವಿಷಯ ರಾಜಕೀಯ ಜಟಾಪಟಿಗೂ ಕಾರಣ ಆಗಿದೆ. ಮತ್ತೊಂದು ಕಡೆ ಕಂಬಳ ಆಯೋಜನೆ ವಿರೋಧಿಸಿ ಮೈಸೂರಿನಲ್ಲಿ ಪ್ರತಿಭಟನೆಯೂ ನಡೆದಿದೆ. ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಹೋರಾಟ ಮಾಡಿದ್ದಾರೆ. ಮೈಸೂರಿನಿಂದ ರಾಮ್ ಜೊತೆ ಈರಣ್ಣ, TV9 ಬೆಂಗಳೂರು.